ಡೊಂಬಿವಲಿಯ ಪ್ರತಿಷ್ಠಿತ ಸಂಸ್ಥೆ ಸಾಯಿನಾಥ ಮಿತ್ರ ಮಂಡಳಿ ಇದರ 12ನೇ ವಾರ್ಷಿಕೋತ್ಸವ ಮತ್ತು ಸನ್ಮಾನ ಸಮಾರಂಭವು ಸಂಭ್ರಮ ಸಡಗರಗಳಿಂದ ಡೊಂಬಿವಲಿ ಪಶ್ಚಿಮದ ಜ್ಞಾನೇಶ್ವರ ಮಂಗಳ ಕಾರ್ಯಾಲಯದಲ್ಲಿ ಇತ್ತೀಚೆಗೆ ನಡೆಯಿತು. ದಿವಂಗತ ನಾರಾಯಣ್ ಸನಿಲ್ ವೇದಿಕೆಯಲ್ಲಿ ಮೊದಲು ನೃತ್ಯ ಕಾರ್ಯಕ್ರಮ ನಡೆಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉಪಸ್ಥಿತರಿದ್ದ ಅತಿಥಿ ಗಣ್ಯರು ದೀಪ ಬೆಳಗಿ ಉದ್ಘಾಟಿಸಿದರು. ರಾಮಚಂದ್ರ ಬಾಯರ್ ಅವರು ಆಶೀರ್ವಚನ ನೀಡಿದರು. ಮಿತ್ರ ಕಂಡಗ ಸೂರ್ಯ ಆನೆಂದಾಗ ಆ ಸೂರ್ಯನ ಪ್ರತಿನಿತ್ಯ ಉಪಾಸನೆ ಮಾಡಿಕೊಂಡು ಹಿಂದೂ ಧರ್ಮದ ಕಣಕ್ಕೆ ಗಾಯತ್ರಿ ಮಂತ್ರ ಜಪ ಮಂತ್ರದ ಐದು ಅಧಿಷ್ಠಾನ ಸೂರ್ಯ ಪಂಡು ಸೂರ್ಯನ ಉದಾಹರಣೆ ಚಿಂತಿನ ಭಗವನ್ಮೂರ್ತಿನ ಏನು ಪ್ರತಿನಿತ್ಯ ಧ್ಯಾನ ಮಂತ್ರಿ ಅದರಲ್ಲಿ ಜ್ಞಾನ ಪ್ರಾಪ್ತಿ ಆಗಬೇಕು ಗಾಯತ್ರಿ ಮಂತ್ರ ಅಂತ ಕಂಡ್ರೆ ಅಂತೂ ಮಿತ್ರ ಕಂಡಗ ಸೂರ್ಯ ನನ್ನೊಂದು ಮಿತ್ರ ಕಂಡಗ ಸ್ನೇಹಿತೆ ಸ್ನೇಹ ಭಾವವು ದೇಗ ಸ್ನೇಹಿತೆ ಕಂಡಗ ಮಾನಾತ ತ್ರಾಯತೆ ಮಿತ್ರಂ ಮಾನಾತ ತ್ರಾಯತೆ ಕಂಡಗ ಮಿತ್ರ ಶಬ್ದ ರಡ್ ಅಕ್ಷರ ಮಾ ಭಕ್ತ ಮಾ ಕಂಡಗ ಜ್ಞಾನ ಅಂತರ್ಥ ಅಪನಪನದ ಎಟ್ಟೆಟ್ಟೆ ತಿಳುವಳಿಕೆಯನ್ನು ಕೊಟ್ಟು ತನ್ನ ವ್ಯಕ್ತಿನ ರಕ್ಷಣೆ ಮಂತ್ರಿರ್ತಾರೆ. ಜ್ಞಾನಕ್ಕಾಗ ಒಬ್ಬರಿಗೆ ರಕ್ಷಣೆ ಮಂತ್ರಿದ್ದಾಗ ಸ್ನೇಹಿತರ ಮಿತ್ರ ಅನ್ನೋದು ಕಾಸು ಕೊಟ್ಟು ರಕ್ಷಣೆ ಜ್ಞಾನಕ್ಕಾಗ ರಕ್ಷಣೆ ಮಂತ್ರಿ ಜ್ಞಾನಕ್ಕಾಗ ಕೃಷ್ಣನ ಸುಧಾಮಿ ಮಿತ್ರೆ. ಅತಿಥಿ ಅಭ್ಯಾಗತರುಗಳಾದ ಪ್ರಸಾದ್ ಸಾಲಿಯನ್ ಕಲ್ಯ, ಉದ್ಯಮಿ ಆನಂದ್ ಡಿ ಶೆಟ್ಟಿ ಎಕ್ಕಾರು, ಜಗದಂಬ ಮಂದಿರ ಡೊಂಬಿವಲಿ ಇದರ ಅಧ್ಯಕ್ಷ ಹರೀಶ್ ಶೆಟ್ಟಿ,
ಸಂಸ್ಥೆಯ ಗೌರವ ಸ್ವೀಕರಿಸಿ ಮಾತನಾಡಿದರು. ಊರು ನಾಡೊಂದು ಬರ್ತದೆ ಮಾತೆಲ್ಲ ಪಟ್ಟದಕೋರಿಗೆ ಅಂಚನೆ ಇನ್ನೊಂದು ಸಂಸ್ಥೆಗೆ ಬಂದಾಗ ದಾಲೋಜಿ ಆಫೀಸ್ ಇಚ್ಚಿ ದೇವಸ್ಥಾನ ಇಚ್ಚಿ ದಾಲ ಇಚ್ಚಿ ಆಂಡಲ ಕೈ ಎದ್ದು ದಾನ ಕೊರೊಂದು ಬರ್ತಿರೋದು ಅಂಚಾಗ ಆ ಶ್ರೀನಾಥ ಸಾಯಿಬಾಬಾ ಸ್ವಾಮಿನ ಒಂದು ತತ್ವವನ್ನು ನಾವು ಪರಿಪಾಲನೆ ಮಾಡಿಕೊಳ್ಳಲು ಬಂದ ಸಂಸ್ಥೆಯ ಅಧ್ಯಕ್ಷರು ಕಾರ್ಯ ಸಂಸ್ಥೆಯ ಹೆಚ್ಚಿನ ಮಾತೆಲ್ಲ ಮುಂಚಿ ದೃಢ ಮಾಡಿದ ಮತ್ತೊಂದು ತೋಚಿದರು. ಇಂಥ ಈ ವೇದಿಕೆಯನ್ನು ತುಣಗ ನಮ್ಮ ತುಳು ಕನ್ನಡ ಸಂಪ್ರದಾಯ ನಮ್ಮ ಗುಂಜ ಆ ಸಂಪ್ರದಾಯನೇ ತಗೊಂಡು ಹೊರಟು ವಾಯನ ಚಿತ್ರನ ಬರುತ್ತೆ. ಇಲ್ಲಿ ನಮ್ಮ ಒಟ್ಟು ಇದ್ದೇವೆ ನಾರಾಯಣ ಸನಿಯರು ದಿವಂಗತ ನಾರಾಯಣ ಸನಿಯರು ಆರ್ನ ನೆನೆಪುಗಾರ ಇನಿ ಒಂದು ವೇದಿಕೆಯಲ್ಲಿ ಆರ್ನ ಪುನರ್ ಮಾಡ್ತಾರೆ ಎಂದು ಭಾರಿ ಖುಷಿಯಾದ ನಮ್ಮ ಅದನ್ನು ನೆನೆಪುರು ದೇಹಖಂಡ ಆರು ಒಂಜಿ ಸರಳ ಸಜ್ಜನ ಮನುಷ್ಯ ಆರು ಮಾಜಿ ಸಂಘಗಾತ್ರ ಭಾರಿ ಬೆಂತೆ ಆರು ಅಸನ್ಮುಖಿ ಮಾತೆರಡರ ಭಾರಿ ಒಂಜಿ ಪ್ರೀತಿ ಒಲವು ಇದ್ದೇವೆ ಅರೆದು ಯಾನು ನಮಸ್ಕಾರ ಮಾಡ್ಕೊಂಡಿದ್ದೇನೆ. ಅಂಚನೆ ಮಾಧ್ಯಮಗಳ ಒಂದು ಸಮಾಜ ಸೇವೆ ಒಂದು ಶಿಕ್ಷಣ ಕಾರ್ಮಿಕ ವೈದ್ಯರ ಕೆಲಸ ಮಾಡ್ತಾರೆ ಒರಿಯಲು ಮಾಡ್ತಾರೆ ಸಾಧ್ಯ ಮುಂದಿನ ಸಂಘ ಸಂಸ್ಥೆಗೆ ನಮ್ಮ ಬೆರಿ ಸಹಾಯ ಅಂಡ ನಮ್ಮ ತನುಮನ ತನೊಟ್ಟು ಸಹಾಯ ಅಂಡ ಆ ಮಕ್ಕಳು ಮಂದಿನ ಫಲೊಟ್ಟು ನಂತರ ಫಲದಿಕ್ಕರ ಸಾಧ್ಯ ಉಂಟು. ಇಲ್ಲಿ 12ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸನ್ಮಾನ ಕಾರ್ಯಕ್ರಮ ಅಂತೇವೆ ಬೇರೆ ನಮ್ಮ ಮೋಹನ್ ಸಾಲೇಜ್ ಮಾಡಿ ಎಲ್ಲಿಯ ಸಂಸ್ಥೆ ಆಗ ಎಲ್ಲಿಯ ಸಂಸ್ಥೆ ಮರಸ್ಮಾರಿ ಮಲ್ಗೊಂಡ ಅಕ್ಕಲ ಭಾರಿ ಮಲ್ಗೊಂಡ ಅಂತೆ ಮಾತಾಡಿನ ಸದಸ್ಯ ಇಲ್ಲ ಒಕ್ಕ ಮಾತ ನಮ್ಮ ಮಾತೇನಲ್ಲ ಸಹಕಾರ ಇಟ್ಟಿಲ್ಲ ನನ್ನೆಲ್ಲ ಎಡ್ಡೆ ಭಾರಿ ಮಲ್ಲ ಸಂಸ್ಥೆ ಅವರಿಗೆ ಸಾಲುಕೊಂಡು ಇದ್ದೇ 12ನೇ ವರ್ಷ ನನ್ನ 5 ವರ್ಷ 1 ವರ್ಷದ ಆ ಸಂಸ್ಥೆ ಆವಡ ಬಂದು ನನ್ನ ಗುರು ಸಾಯಿನಾಥ ಎಲ್ಲ ಅಪ್ಪ ಜಗದಮ್ಮಲ್ಲ ಕೆಲಸ ಮಲ್ಪಾಡು ಬಂದು ಇದೇ ಶುಭಾವಸರದಲ್ಲಿ ಸಮಾಜ ಸೇವಕ ಪ್ರಭಾಕರ್ ಆರ್ ಶೆಟ್ಟಿ, ಪಶ್ಚಿಮ ವಿಭಾಗ ನವರಾತ್ರೋತ್ಸವ ಮಂಡಳಿ ಇದರ ಮಾಜಿ ಅಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ ಮತ್ತು ಹೋಟೆಲ್ ಪರಿಚಾರಕರಾದ ಯೋಗೇಶ್ ಪೂಜಾರಿ ಅವರನ್ನು ವೇದಿಕೆಯ ಗಣ್ಯರು ಸನ್ಮಾನಿಸಿದರು. ಈ ಸಂದರ್ಭ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಗೌರವ ನೀಡಲಾಯಿತು. ಸಭಾಧ್ಯಕ್ಷತೆ ವಹಿಸಿದ ಕರ್ನಾಟಕ ಸಂಘ ಡೊಂಬಿವಲಿ ಇದರ ಮಾಜಿ ಅಧ್ಯಕ್ಷರಾದ ವಿಠಲ್ ಎ ಶೆಟ್ಟಿ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಈ ಸಾಯಂಕಾಲ ಮಂಡಳಿ 14 ವರ್ಷದ ಕಿನ್ನಿಯ ಬಾಲ್ಯದಲ್ಲಿ ದೇವನಲ್ಲ ಮಧ್ಯಮ ಕಿನ್ನಿ 14 ವರ್ಷಗಳು ಮಸ್ತ್ ಕಾರ್ಯಕ್ರಮ ಮಾಡಿರೋರು ನಿಜವಾದ ಮನಸ್ಥಿತಿ ಆತ್ಮಕರಂದು ನಾಡು ಬಂದದ್ದು ಎನ್ನೆಲ್ಲರೂ ಪೂಜೆಯಲ್ಲಿ ಸನ್ಮಾನ ಆ ಪೂಜೆ ಏನಲ್ಲ ಅದಕ್ಕೆ ನಿಸರ್ಗವಾಗಬೇಕು ಒಂದ್ಯಾರು ಅವರು ಅನ್ನದಾನ ಕೊಟ್ಟು ಭಾರಿ ಫೇಮಸ್ ಅಂತ ನಿಗದಿತ್ತು. ಒಂದು 5 ವರ್ಷ ಪ್ರತಿಯೊಂದು ನನ್ನದಾಡು ಹಿರಿಯಾಳು ಬಂಜಿಗೆ ಸಂದರ್ಭ ಪೂಜಾಡು ಆ ಟೈಮು ಬಂಜಿದ ನುಗ್ಗು ಬೋಡೋದು ನಾಡು ನಮ್ಮ ಬರೋದು ಬಂದದ ಆ ಟೈಮ್ ಆ ಸಂಸ್ಥೆಯಲ್ಲಿ ಮಂದಿರದಲ್ಲಿ ತೋರ್ಲಿಚ್ಚಾಡು ಆಟ ಇನ್ನೇನು 5 ವರ್ಷದ ರೊಕ್ಕ ಗಲ್ಲಿಗೆರೆ ಸಂಘ ಸಂಸ್ಥೆ ಆಡು ಇಡೀ ನಮ್ಮ ಡೋಂಬರಿ ಸಾಧಾರಣ 30 ಸಂಘ ಸಂಸ್ಥೆಗಳಿಲ್ಲ ಆಗ ಆ ದೇವರ ದೇವರು 30 ಸಂಸ್ಥೆಗಳು ಕೊಲ್ಲುಟನ್ನ ಕೆಣ ತುಂಬ ಈ 30 ಸಂಸ್ಥೆ ವಂಚನೆ ಬರಲು ಈ 30 ಸಂಘ ಸಂಸ್ಥೆಗಳನ್ನು ಉಂಜಿ ಪಾತ್ರ ವಿದ್ಯೆಗೆ ಏಪದ ಕಡಿಮೆ ಬರಬೇಕು ಪ್ರತಿಯೊಬ್ಬರೇ ನಮ್ಮ ತೂರು
ಮಹತ್ವರೆಲ್ಲ ಬೋಡು ಕೊಣ್ಣಾಡು ಆನಾಡು ಐದು ಮಹತ್ವ ಕೊಡೋಣ. ಹೋಟೆಲ್ ಉದ್ಯಮಿ ಸುರೇಶ್ ಶೆಟ್ಟಿ, ಉದ್ಯಮಿ ಸಮಾಜ ಸೇವಕ ಭಾಸ್ಕರ್ ಪೂಜಾರಿ ಮತ್ತು ಸಂಸ್ಥೆಯ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಧರ್ಮದರ್ಶಿ ಅಶೋಕ್ ಶೆಟ್ಟಿ, ರವಿ ಸನಿಲ್, ಪ್ರಕಾಶ್ ಶೆಟ್ಟಿ ಸಹಕರಿಸಿದರು. ಪ್ರಾರಂಭದಲ್ಲಿ ಸಾಯಿನಾಥ ಮಿತ್ರ ಮಂಡಳಿಯ ಅಧ್ಯಕ್ಷರಾದ ಮೋಹನ್ ಸಾಲಿಯನ್ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಯೋಜನೆಗಳು ವಸ್ತುಗಳು ಪಾಪಗಳಿಗೆ ಸಹಾಯ ಮಾಡಲು ಅವತ್ತಂದ್ರೆ ಕಲ್ಪನಾ ಬಡ ಜೋಗಿಗೆ ಹೆಂಗಡಿನ ಸಹಾಯ ಬಂದದ್ದು ಇನ್ನು 16 ವರ್ಷದಿಂದ ಹಸ್ತ ಕೆಲಸವನ್ನು ಬಂದದ್ದು ಅಂಜನೆ ಧಾರ್ಮಿಕದ ಅಂಗವಾಗಿ ಆಗಸ್ಟ್ 15 ತಾರೀಕಿಗೆ ಮುಂತ ರೇತಿಕೊಂಡು ಈಗಲೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಲಾಭ ಅಂಜನೆ ಶಿವರಾತ್ರಿ ತಾನೇ ಸುಮಾರು 2,000 ಬಿದ್ದ ಜನರು ಪಾನಕ ಸೇವೆಯನ್ನ ಇವರು ಬಂದಿಲ್ಲ. ಈ ಸಂಸ್ಥೆ ನಾನಾದ ಕೆಲಸ ಮಾಡಿ ಪಂಪಿನ ನಿಗಮ ಮಾತೆಲ್ಲ ಈ ಸಂಸ್ಥೆ ಆಶೀರ್ವಾದ ಉಪ್ಪಟ್ಟು ಬಂದು ಸುರೇಶ್ ಮೊಗವೀರ ಅವರು ಸಂಸ್ಥೆಯು ನಡೆದು ಬಂದ ದಾರಿಯ ಸಂಕ್ಷಿಪ್ತ ವರದಿಯನ್ನು ನೀಡಿದರು. ತಮ್ಮವರಿಂದಲೇ ತಮ್ಮವರಿಗೆ ಸಹಾಯವಾಗುವ ಉನ್ನತ ಧ್ಯೇಯದೊಂದಿಗೆ 2006ರಲ್ಲಿ ಕೆಲವು ಉತ್ಸಾಹಿ ಸಮಾನ ಮನಸ್ಕರಾದ ಮಿತ್ರರು ಸೇರಿ ಕಟ್ಟಿದ ಮುಷ್ಟಿಯೇ ನಮ್ಮ ಶ್ರೀ ಸಾಯಿನಾಥ ಮಿತ್ರ ಮಂಡಳಿ. 12ನೇ ವರ್ಷದ ವಾರ್ಷಿಕೋತ್ಸವ ಈ ಶುಭ ಸಂದರ್ಭದಲ್ಲಿ ಮಂಡಳಿಯು ತನ್ನ ಬಾಲ್ಯದ ಅಂಬೆಗಾಲಿನಿಂದ ಮೊಣಕಾಲಿನವರೆಗೆ ಇಟ್ಟ ಹೆಜ್ಜೆಗಳ ತಿರುನೋಟವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇವೆ. ಮುಂಬೈ ಮಹಾನಗರದಲ್ಲಿ ಸದಾ ಓಡಾಟ ಹಾಗೂ ಧಾವಂತದ ವೃತ್ತಿ ಬದುಕುಗಳಿಗೆ ಜನತೆ ಬಗ್ಗಿಕೊಂಡಿದ್ದಾರೆ. ಸರಳತೆಯ ಜೀವನದೊಂದಿಗೆ ಬದುಕು ರೂಪಿಕೊಳ್ಳುವುದು ಕೂಡ ಒಂದು ಕಲೆ. ಈ ನಿಟ್ಟಿನಲ್ಲಿ ಮನುಷ್ಯರ ನಡುವಿನ ಸಂಬಂಧಗಳನ್ನು ಉಳಿಸುವ, ಬೆಳೆಸುವ, ಜನಸಾಮಾನ್ಯರ ಆಶೋತ್ತರಗಳಿಗೆ ಸ್ಪಂದಿಸುವ, ಸಮಸ್ಯೆಗಳಿಗಾಗಿ ತುಳಿಯುವ, ಸಂಸದರ ಬದುಕಿನಲ್ಲಿ ಸಂತೃಪ್ತಿಗಾಗಿ ಹುಡುಕಾಟ ನಡೆಸುವ ಒಂದು ಸಮಾಜಮುಖಿ ನೆಲೆಯಲ್ಲಿ ಸ್ಥಾಪನೆಯಾದ ನಮ್ಮ ಈ ಮಂಡಳಿಯು ಯುವ ಪ್ರತಿಭಾನ್ವಿತ ಕಲಾವಿದರ ವೇದಿಕೆಯೂ ಹೌದು ಎನ್ನುವುದು ಹೆಮ್ಮೆಯ ಹಾಗೂ ಅಭಿಮಾನದ ವಿಚಾರವೆನ್ನಬಹುದು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಿನ್ಮಯ ಮೋಹನ್ ಸಾಲಿಯನ್ ನಿರೂಪಿಸಿದರೆ ಸಭಾ ಕಾರ್ಯಕ್ರಮವನ್ನು ಸಂಜಯ್ ಎಕ್ಕಾರ್ ನಿರ್ವಹಿಸಿದರು. ಆ ಬಳಿಕ ರಂಗಭೂಮಿ ಫೈನ್ ಆರ್ಟ್ಸ್ ನೆರೂಲ್ ಇದರ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಭೃಗುಶಾಪ ಎಂಬ ಯಕ್ಷಗಾನ ತಾಳಮದ್ದಳೆ ನಡೆಯಿತು. ಹನ್ನೆರಡು ವರ್ಷಗಳ ಹಿಂದೆ ಹೋಟೆಲ್ ಕಾರ್ಮಿಕರು ಮತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಯುವಕರಿಂದ ಸ್ಥಾಪನೆಯಾದ ಸಾಯಿನಾಥ ಮಿತ್ರ ಮಂಡಳಿಯು ಇದೀಗ ಪರಿಸರದಲ್ಲಿ ಸಮಾಜ ಸೇವೆ ಮಾಡುವುದರೊಂದಿಗೆ ಜನಪ್ರಿಯತೆ ಪಡೆದಿದೆ. ಮುಂದಿನ ವರ್ಷಗಳಲ್ಲಿ ಒಂದು ಬಲಿಷ್ಠ ಸಂಘಟನೆಯಾಗಿ ಸಾಯಿನಾಥ ಮಿತ್ರ ಮಂಡಳಿ ಮೂಡಿಬರಲಿದೆ. ಇನ್ನಂಜೆ ಜಯರಾಮ್ ಜೊತೆ ರಾಜ್, ಮುಂಬೈ ನ್ಯೂಸ್.